ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಮಲ್ಲಪ್ಪ ಹಲ್ಯಾಳ್. ಸ್ನೇಹಿತರೆ, ಜಗತ್ತಿನಲ್ಲಿ ಬದಲಾವಣೆ ಅನ್ನೋದು ಶಾಶ್ವತ ನಿಯಮ. ಪ್ರಕೃತಿಯಲ್ಲಿ ವಸಂತ ಕಾಲದ ನಂತರ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಯಾವ ರೀತಿ ಬದಲಾಗುತ್ತೋ ಅದೇ ರೀತಿ ಜೀವನದಲ್ಲಿ ಕೂಡ ಕಷ್ಟ ಸುಖಗಳು, ನೋವು ನಲಿವುಗಳು ಬದಲಾಗ್ತಾ ಇರ್ತವೆ. ಯಾಕೆ ಈ ಒಂದು ವಿಚಾರವನ್ನು ಇವಾಗ ಹೇಳ್ತಿದ್ದೀನಿ ಅನ್ನೋದಕ್ಕೆ ಒಂದು ಕಾರಣ ಇದೆ. ನಾನು ಕಳೆದ ಸುಮಾರು 12 ವರ್ಷಗಳಿಂದ ಬೆಂಗಳೂರಿನಲ್ಲಿ ಜೀವನ ಸಾಗಿಸ್ತಾ ಇದ್ದೆ. ಒಂದು ಪ್ರತಿಷ್ಠಿತ MNC ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ. ಚೆನ್ನಾಗಿ ಸಂಬಳ ಕೂಡ ಬರ್ತಿತ್ತು. ಯಾವುದೇ ರೀತಿ ತೊಂದರೆ ಇಲ್ಲದೆ ಜೀವನ ಸಾಗ್ತಾ ಇತ್ತು. ಆದರೆ ಈ ಒಂದು ಐಷಾರಾಮಿ ಜೀವನಕ್ಕೆ ವಿದಾಯ ಹೇಳಿ, ಕಂಪ್ನಿಗೆ ರಿಸೈನ್ ಮಾಡಿ ಬೆಂಗಳೂರು ಜೀವನಕ್ಕೆ ವಿದಾಯ ಹೇಳಿ ನನ್ನ ಹುಟ್ಟೂರಾದಂಥ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕವಟಗಿ ಅನ್ನುವಂಥ ಹಳ್ಳಿಗೆ ಬಂದಿದ್ದೀನಿ. ಯಾಕೆ ಬಂದೆ ಅನ್ನೋ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮೂರಿನ ಜನ ನನ್ನ ಯಾವ ರೀತಿ ಸ್ವೀಕಾರ ಮಾಡಿದರು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಹಲವಾರು ಜನ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ನೀನು ಅಲ್ಲಿ ಅರ್ನ್ ಮಾಡೋಕ್ಕಿಂತ ಇಲ್ಲೇ ಬೇಕಾದಷ್ಟು ಅರ್ನ್ ಮಾಡ್ಬೋದು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೋದು. ಹಲವಾರು ಫಂಕ್ಷನ್ಗಳಿರ್ತಾವೆ, ರಿಲೇಟಿವ್ಸ್ ಫಂಕ್ಷನ್ಗಳು ಎಷ್ಟೋ ಮಿಸ್ ಮಾಡ್ಕೊಡ್ತಿದ್ದೆ ಬೆಂಗಳೂರಲ್ಲಿದ್ದಾಗ. ಸೊ ಅವೆಲ್ಲವನ್ನು ಅಟೆಂಡ್ ಮಾಡೋಕ್ಕಾಗತ್ತೆ, ಯಾಕೆ ನೀನು ಅಲ್ಲೇ ಹೋಗಿರ್ಬೋದು, ಇಲ್ಲೇ ಇರುವಂಥ ಹಲವಾರು ಜನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಇನ್ನು ಕೆಲವು ನೆಗೆಟಿವ್ ಕಮೆಂಟ್ಗಳು ಬಂದವು ನನಗೆ, ಹಿಂದ್ಗಡೆ ಕಿವಿಗೆ ಬಿತ್ತು. ಆನಂತರ ಬೇರೆಯವರಿಂದ ಇವನು ಬಹುಶಃ ಏನೋ ತಪ್ಪು ಮಾಡಿದ್ದಾನೆ, ಅದಕ್ಕೆ ಅವ್ರ ಕಂಪ್ನಿಯವರು ಕಳಿಸಿದ್ದಾರೆ, ಹಾಗೆ ಹಿಂಗೆ ಅಲ್ಲ. ಬಟ್ ಐ ಡೋಂಟ್ ಕೇರ್. ಯಾರು ನನ್ನ ಜೀವನವನ್ನು ಸರಿ ಮಾಡೋಕ್ಕೆ ಬರೋಲ್ಲ, ನಾನೇ ಅದನ್ನು ಸರಿ ಮಾಡ್ಕೋಬೇಕು. ಏನೇ ತಪ್ಪುಗಳಾದರೂ, ಏನೇ ಒಳ್ಳೆ ಇದು ಆದರೂ ಕೂಡ ಅದರದ ಪ್ರತಿಷ್ಠೆ ಕೂಡ ನನಗೇ ಇರುತ್ತೆ. ಸೊ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಾನು ಮುಂದೆ ಸಾಗ್ತಾ ಇದ್ದೀನಿ. ಇನ್ನು ಬೆಂಗಳೂರು ಜೀವನ ಯಾಕೆ ಬಿಟ್ಟು ಬಂದೆ ಅನ್ನಲಿಕ್ಕೆ ಕಾರಣ ಹೇಳಬೇಕಾದ್ರೆ, ಹಲವಾರು ನಮ್ಮ ರಿಲೇಟಿವ್ಸ್ಗಳ ಫಂಕ್ಷನ್ಗಳು ಆಗ್ತಿದ್ರೆ ನನಗೆ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವು ವೀಕ್ ಡೇಸಲ್ಲಿ ಬರ್ತಿತ್ತು, ನಮಗೆ ರಜಾ ಸಿಗ್ತಿರ್ಲಿಲ್ಲ. ಸಂಬಳ ಏನೋ ಚೆನ್ನಾಗಿತ್ತು, ಆದರೆ ಜೀವನ ಪೂರ್ಣ ದುಡ್ಡಿನ ಜೀವನನೇ ಆಗಬಾರ್ದು, ನೆಮ್ಮದಿ ಜೀವನ ಕೂಡ ಬೇಕು. ಅದ್ರ ಜೊತೆಗೆ ಪ್ರತಿ ವರ್ಷ ಕಂಪ್ನಿ ಕಡೆಯಿಂದ ಹೆಲ್ತ್ ಚೆಕಪ್ ಇರ್ತಿತ್ತು. ಅಲ್ಲಿ ಹೋದಾಗ ನಿಮಗೆ ವಿಟಮಿನ್ ಡಿ ಕಡಿಮೆ ಇದೆ, ವಿಟಮಿನ್ B12 ಕಡಿಮೆ ಇದೆ. ಯಾಕಂದರೆ ಪ್ರತಿಯೊಂದು ಅಲ್ಲಿರೋ MNC ಕಂಪ್ನಿಗಳು ಸಂಜೆ ಶಿಫ್ಟ್ ಇರುತ್ತೆ ಅಥವಾ ರಾತ್ರಿ ಶಿಫ್ಟ್ ಇರುತ್ತೆ. ಸೊ ಹಾಗಾಗಿ ನಾವು ಬಂದು ಮಲಗಬೇಕಾದ್ರೆ ರಾತ್ರಿ 2 ಗಂಟೆ 3 ಗಂಟೆ ಆಗುತ್ತೆ. ಬೆಳಗ್ಗೆ ಏಳಬೇಕಾದ್ರೆ ಮುಂಜಾನೆ 10 ಗಂಟೆ 11 ಗಂಟೆ ಆಗಿರೋದು. ಮುಂಜಾನೆ ಎಳೆಬಿಸಿಲು ನಮಗೆ ಬಡಿತಿರಲಿಲ್ಲ, ತಿಂಡಿ ತಿಂತಿರಲಿಲ್ಲ. ಸೊ ಈ ಎಲ್ಲ ಸಮಸ್ಯೆಗಳು ಕಾಡ್ತಾ ಇರುತ್ತೆ. AC ಜೀವನ. ಸೊ ಆನಂತರ ಅಲ್ಲಿ ಏರ್ ಪೊಲ್ಯೂಷನ್ ಕೂಡ ಇರುತ್ತೆ. ಸೊ ಎಲ್ಲ ಜೀವನ ಸಾಕಿನ್ನು ನಮ್ಮ ಸ್ವಂತ ಊರು ಇರ್ಬೇಕಾದ್ರೆ, ಸ್ವಂತ ಜಮೀನು ಇರ್ಬೇಕಾದ್ರೆ ಯಾಕೆ ಬೇರೆ ಒಂದು ಊರಲ್ಲಿ ದುಡಿಬೇಕು ಅನ್ನೋದು. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಅನಿವಾರ್ಯ ಆಗುತ್ತೆ ಬೆಂಗಳೂರು ಜೀವನ. ಯಾಕಂದರೆ ನಾವು ಹಳ್ಳಿಯಲ್ಲಿ ದುಡಿಯೋಕ್ಕಾಗದೇ ಇರೋಷ್ಟನ್ನು ನಾವು ಬೆಂಗಳೂರು ಜೀವನದಲ್ಲಿ ದುಡಿಬೋದು ಮೆಟ್ರೋ ಸಿಟಿಗಳಲ್ಲಿ. ಯಾಕಂದರೆ ಅಲ್ಲಿ ಅಷ್ಟು ಕೆಲಸಗಳಿರುತ್ತೆ, ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹೀಗಾಗಿ ಕಳೆದ 12 ವರ್ಷ ಜೀವನವನ್ನು ಬೆಂಗಳೂರಲ್ಲಿ ಕಳೆದೆ. ಇವಾಗ ನನ್ನ ಹುಟ್ಟೂರಿಗೆ ಬಂದಿದ್ದೀನಿ. ಇನ್ನು ಮುಂದೆ ಏನು ಅನ್ನೋ ಪ್ರಶ್ನೆಗೆ, ಸೊ ನಾನು ತುಂಬ ದಿನಗಳಿಂದ ರೈತ ಆಗಬೇಕಂತ ಆಸೆ ಪಟ್ಟಿದ್ದೆ. ಸೊ ರೈತ ಅಂದರೆ ಈಗ ಸಾಮಾನ್ಯವಾಗಿ ಇಲ್ಲಿರೋ ರೈತರಷ್ಟು ಡೆಪ್ತಾಗಿ ಹೋಗಿ ನನಗೆ ಮಾಡೋಕ್ಕಾಗದೇ ಇರ್ಬೋದು. ಆದರೆ ನನ್ನ ಪ್ಲ್ಯಾನಿಂಗ್ ಏನಂದರೆ ಗೋಟ್ ಫಾರ್ಮಿಂಗು, ಚಿಕನ್ ಫಾರ್ಮಿಂಗು ಅಥವಾ ಕ್ಯಾಟಲ್ ಫಾರ್ಮಿಂಗ್ ಮಾಡಬೇಕಂತ ಪ್ಲ್ಯಾನ್ ಇಟ್ಕೊಂಡು ಬಂದಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಸಾಗತ್ತೆ, ಯಾವ ರೀತಿ ನಾನು ಈ ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ಎಳೆಯಾಗಿ ಎಲ್ಲ ವಿಡಿಯೋಗಳನ್ನ ತರ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ನಮಸ್ಕಾರ.